ಒಂದು ಕಡೆ ಭಾರತದ ಆಪರೇಷನ್ ಸಿಂಧೂರವನ್ನೇ ತಡ್ಕೊಳ್ಳೋಕ್ಕಾಗ್ತಿಲ್ಲ ಪಾಕಿಸ್ತಾನಕ್ಕೆ. ಅದರ ನಡುವೆ ಈ BLA ಬಲೂಚ್ ಲಿಬರೇಷನ್ ಆರ್ಮಿ ಅವರು ಕೊಟ್ಟು ಹೊಡೆತಾ ಇದೆಯಲ್ಲ, ಇನ್ನೂ ಕೊಡ್ತಾನೆ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಬಲೂಚಿಸ್ತಾನ್ ಬಾಂಬ್ ಹಾಕಿದೆ. ಒಂದು ಕಡೆ ಭಾರತ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರೆ ಅತ್ತ ಪಾಕನ್ನ ಬೆಂಡೆತ್ತುತ್ತಾ ಇದೆ ಬಲೂಚಿಸ್ತಾನ. ಭಾರತ ದಾಳಿಯಿಂದ ವಿಲವಿಲ ಅಂತಿರೋ ಪಾಕ್ಗೆ ಬಲೂಚಿಸ್ತಾನ ಮತ್ತೊಂದು ಏಟು. ಹಾಗಾದರೆ ಛಿದ್ರವಾಗುತ್ತಾ ಪಾಕಿಸ್ತಾನ? ಪಾಕ್ನೊಳಗೆ ಆಂತರಿಕ ಗಲಾಟೆ ಧಗಧಗ ಅಂತ ಇದೆ. ಸ್ವತಂತ್ರ ಬಲೂಚಿಸ್ತಾನದ ಬಾವುಟ ಹಾರಿಸ್ತಾ ಇದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು. ಪಾಕ್ ವಿರುದ್ಧ 71 ದಾಳಿ ಮಾಡಿದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. 71 ಕಡೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಭಾರತ ಒಂದು ಕಡೆ ನಾವು ಮಾಡಿದಂತಹ ಆಪರೇಷನ್ ಅದು ಕೇವಲ ಉಗ್ರರ ವಿರುದ್ಧ, ಆದರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಪಾಕಿಸ್ತಾನ ಸೇನೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ನೋಡಿ. ಪಾಕಿಸ್ತಾನ ಬಲೂಚಿ ಪ್ರಾಂತ್ಯದ 51 ಸ್ಥಳಗಳಲ್ಲಿ ದಾಳಿ ಮಾಡಿದೆ. ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ 51 ಸ್ಥಳ. ಆಪರೇಷನ್ ಹರೂಫ್ ಹೆಸರಿನಲ್ಲಿ BLA ಒಟ್ಟು 71 ಕಡೆ ದಾಳಿ ಮಾಡಿದೆ ಇಲ್ಲಿ ತನಕ. ಕೇವಲ ಒಂದು ವಾರದ ಹಿಂದೆ 14 ಜನ ಪಾಕ್ ಸೈನಿಕರಿದ್ದ ವಾಹನವನ್ನು ಸ್ಫೋಟ ಮಾಡಿದರು. ಏಕಾಏಕಿ ನೋಡ್ತಾ ಇದ್ದಂಗೆ ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಅವರು ಉಡೀಸಾಗ್ಬಿಟ್ಟಿದ್ರು. ಈಗ ಸ್ವತಂತ್ರ ಬಲೂಚಿಸ್ತಾನ ಘೋಷಣೆ ಆಗೋಗಿದೆ. ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ ನಮ್ಮದು ಸ್ವತಂತ್ರ ದೇಶ ಅಂತ. ಕೆಚ್, ಪಂಜ್ಗುರ್, ಮಸ್ಟಂಗ್, ಕ್ವೆಟ್ಟಾ, ಜಮೂರನ್, ತೊಲಂಗಿ, ಕುಲುಕಿ, ನುಷ್ಕಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಬಲೂಚಿ ಆರ್ಮಿಯವರು ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನ ಸೇನೆ ಮತ್ತು ಗುಪ್ತಚರ ತಾಣಗಳ ಮೇಲೆ BLA ಅವರು ದೊಡ್ಡ ಮಟ್ಟದ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸ್ ಠಾಣೆ, ಖನಿಜ ಸಂಪತ್ತು ಸಾಗಣೆ ವಾಹನಗಳ ಮೇಲೆ ಕೂಡ ದಾಳಿಯನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಒಟ್ಟು 39 ಸೇನಾ ನೆಲೆಯನ್ನು ಧ್ವಂಸ ಮಾಡಿದ್ದಾರೆ BLA. ನಮಗಿಂತ ಜಾಸ್ತಿ ಹಂಗೆ ನೋಡೋಕೆ ಹೋದರೆ 39 ಸೇನಾ ನೆಲೆಗಳನ್ನು ಕಳ್ಕೊಂಡಿದೆ ಪಾಕಿಸ್ತಾನ BLA ಅಟ್ಯಾಕಲ್ಲಿ. ನಾವೊಂದಷ್ಟು ಕಡೆ ಅಟ್ಯಾಕ್ ಮಾಡಿದ್ದೀವಿ, ಏರ್ ಬೇಸ್ ಮತ್ತು ಸೇನಾ ನೆಲೆಗಳ ಮೇಲೆ. ಇನ್ನು ಪಾಕಿಸ್ತಾನ ಯುದ್ಧ ಮಾಡೋದ್ರೆ ಎಲ್ಲಿ ಮಾಡಬೇಕು? ಒಂದೊಂದು ಸೇನಾ ನೆಲೆಗಳನ್ನು ಕಳ್ಕೊಳ್ಳೋದು ಅದು ದೊಡ್ಡ ಮಟ್ಟದ ನಷ್ಟ ಒಂದು ರಾಷ್ಟ್ರಕ್ಕೆ. ಹಾಗಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಈಗ ಸರಿಯಾಗಿ ಹೊಡೆತ ಕೊಡ್ತಾ ಇದ್ದಾರೆ. ಟೈಮ್ ಕೆಟ್ಟಿದೆ ಪಾಕಿಸ್ತಾನಕ್ಕಷ್ಟೇ, ಇನ್ನೇನೂ ಇಲ್ಲ. ಮೇಲ್ಗಡೆ ತಾಲಿಬಾನ್ ಅವರು ಹೊಡಿತಾ ಇದ್ದಾರೆ.